ಇದೊಂದು ಅದ್ಭುತವಾದ ರಮ್ಯವಾದ ಸತ್ಯಕತೆ. ರೈಲು ಇಂಜಿನ್ ನಿಲ್ಲಿಸಿದ ಮಂತ್ರಾಲಯ ಶ್ರೀ ಗುರು ಸಾರ್ವಭೌಮರು. ಈ ಘಟನೆ ನಡೆದಿದ್ದು 1945ರಲ್ಲಿ. ಇದು ಶ್ರೀ ಗುರುರಾಜರ ಅನೇಕ ಮಹಿಮೆಗಳಲ್ಲಿ ಇದು ಒಂದು ಸೇರುತ್ತದೆ. ಶ್ರೀ ರಾಯರ ಆರಾಧನೆಯ 4 ದಿನ ಮುಂಚೆ ಎಮ್ಮಿಗನೂರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಂದು ವರದಿಯನ್ನು ಕೊಟ್ಟಿರುತ್ತಾರೆ. ಅವರು ಕೊಟ್ಟ ವರದಿಯಂತೆ ಮಂತ್ರಾಲಯದ ಸುತ್ತ ಕಾಲರ ಇದ್ದ ಪ್ರಯುಕ್ತ ಬಳ್ಳಾರಿಯ ಕಲೆಕ್ಟರ್ ಆಗಿದ್ದ ಶ್ರೀ ಟ್ರೆಜರ್ ಸಾಹೇಬ್ ಮಂತ್ರಾಲಯದಲ್ಲಿ ಆರಾಧನೆ ಉತ್ಸವ ಮಾಡಬಾರದು ಹಾಗೂ ಜನಗಳು ಸೇರಬಾರದು ಅಂತ 144 ಸೆಕ್ಷನ್ ಜಾರಿ ಮಾಡಿದರು. ಆ ಸಮಯದಲ್ಲಿ ಮಂತ್ರಾಲಯದಲ್ಲಿ ಆರಾಧನೆ ಉತ್ಸವ ಭರದಿಂದ ಸಾಗಿತು. ಆ ಸಮಯದಲ್ಲಿ ಅಲ್ಲಿ ಪೀಠದಲ್ಲಿ ಶ್ರೀ ಸಂಯಮೀಂದ್ರ ಗುರುಗಳು ಇದ್ದರು. ಇದನ್ನು ಕೇಳಿ ಅವರ ಮನಸ್ಸಿಗೆ ಬಹಳ ಬೇಸರವಾಯಿತು. ರಾಯರ ಆರಾಧನೆಗೆ ಅಡ್ಡಿಯೇ ಎಂತಹ ಅನ್ಯಾಯ! ಮಂತ್ರಾಲಯದ ಸುತ್ತಮುತ್ತ ಕಾಲರ ವ್ಯಾಧಿ ಜೋರಾಗಿದೆ ಎಂದು ಅಧಿಕಾರಿಗಳು ತಪ್ಪಾಗಿ ವರದಿ ಕೊಟ್ಟಿದ್ದಾರೆ. ಈ ತರಹದ ಸೆಕ್ಷನ್ ಹಾಕಿರುವುದು ತಪ್ಪು ಅಂತ ಗುರುಗಳು ತಮ್ಮ ಆಪ್ತರನ್ನು ಕಲೆಕ್ಟರ್ ಬಳಿ ಕಳಿಸಿ ರಾಯರ ಮಹಿಮೆಯನ್ನು ಹೇಳಿಸಿದರು. ಆದರೂ ಆ ಅಧಿಕಾರಿ ಒಪ್ಪಿಗೆ ಕೊಡಲಿಲ್ಲ. ನಿಜವಾಗಿ ಅಲ್ಲಿ ಕಾಲರ ಆ ಸಮಯದಲ್ಲಿ ಇದ್ದಿಲ್ಲ. ಬೇರೆ ಯಾರೋ ಅನಾರೋಗ್ಯದಿಂದ ಸತ್ತ ಕಾರಣದಿಂದ ಅಧಿಕಾರಿಗಳು ಕಾಲರ ಅಂತ ಹೇಳಿ ಸುಳ್ಳು ವರದಿ ನೀಡಿದ್ದರು. ಶ್ರಾವಣ ಶುಕ್ಲ ಚತುರ್ದಶಿ ಸಪ್ತರಾತ್ರೋತ್ಸವ ಪ್ರಾರಂಭವಾಗಿದೆ. ಭಕ್ತರು ಅದಾನಿ ತುಂಗಭದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ಇಳಿದಿದ್ದಾರೆ. ಆದರೆ ಬ್ರಿಟಿಷ್ ಅಧಿಕಾರಿಗಳು ಯಾರನ್ನೂ ರೈಲಿನಿಂದ ಇಳಿಯಲು ಅವಕಾಶ ಕೊಡದೆ ಅವರನ್ನು ಹಿಂತಿರುಗಿಸಿ ಕಳಿಸಿಕೊಡುತ್ತಿದ್ದಾರೆ. ಇದನ್ನು ಕೇಳಿದ ಸ್ವಾಮಿಗಳಿಗೆ ಬೇಸರವಾಗಿ ಮತ್ತೆ ಅಧಿಕಾರಿಗೆ ಹೇಳುತ್ತಾರೆ, ಹಾಕಿದ 144 ಸೆಕ್ಷನ್ ಹಿಂದೆ ತೆಗೆಯಲು ಮತ್ತು ಇಲ್ಲಿ ಯಾವುದೇ ರೀತಿಯ ರೋಗ ಉಪದ್ರವ ಇಲ್ಲ ಅಂತ ಹೇಳಿದರು. ಆವಾಗ ಆ ಅಧಿಕಾರಿಗಳು ಒಪ್ಪಿಗೆ ಕೊಡುವುದಿಲ್ಲ. ಮರುದಿನ ಹುಣ್ಣಿಮೆ ಸಾಯಂಕಾಲ ಆ ಅಧಿಕಾರಿಗೆ ಏನೋ ಒಂದು ತರಹ ಕಳವಳ. ಎಲ್ಲಿ ಕುಳಿತರೂ ನಿಂತರೂ ಮನಸ್ಸಿಗೆ ಸಮಾಧಾನವಿಲ್ಲ. ಮಲಗಿದರೂ ನಿದ್ದೆ ಬರಲಿಲ್ಲ. ಅವರಿಗೆ ಹಿಂದೆ ನಡೆದ ಘಟನೆಗಳು, ಮೊನ್ರೋ ಸಾಹೇಬನಿಗೆ ರಾಯರು ದರ್ಶನ ಕೊಟ್ಟ ಕತೆ, ಅವರ ಮಹಿಮೆಯನ್ನು ಸ್ವಾಮಿಗಳು ಹೇಳಿದ್ದು ಅದೇ ಪುನರ್ವರ್ತಿತ ಆಯಿತು. ತಲೆಯಲ್ಲಿ ಏನೋ ಭಾರವಾದಂತೆ ಆಯಿತು. ತಕ್ಷಣ ಮೇಲೆದ್ದು ಟೆಲಿಗ್ರಾಮ್ ಮಾಡಿ ಮಂತ್ರಾಲಯದಲ್ಲಿ ರಾಯರ ಉತ್ಸವ ಮಾಡಬಹುದು, 144 ಸೆಕ್ಷನ್ ರದ್ದು ಮಾಡಲಾಗಿದೆ ಅಂತ ಬರೆದು ಮಠದ ಅಧಿಕಾರಿಗಳನ್ನು ಕರೆಸಿ ಅವರಿಗೆ ಕೊಟ್ಟು ಕಳಿಸಿದರು. ಮತ್ತು ಒಂದು ಮಾತು ಅಧಿಕಾರಿ ಹೇಳುತ್ತಾನೆ, ನನಗೆ ತಿಳಿಯದೆ ರಾಯರು ಈ ಆದೇಶವನ್ನು ರದ್ದು ಮಾಡಿಸುವ ಕೆಲಸ ಮಾಡಿಸಿದ್ದಾರೆ. ತಕ್ಷಣ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಇರುವ ಅಧಿಕಾರಿಗಳು ಈ ಪತ್ರ ತೋರಿಸಿ ರಾಯರ ಆರಾಧನೆ ನಡೆಸಿ ಮತ್ತು ನನ್ನ ಮನಸ್ಸಿಗೆ ಇವಾಗ ನೆಮ್ಮದಿಯಾಗಿದೆ ಅಂತ ಹೇಳಿ ಕಳಿಸಿಕೊಡುತ್ತಾರೆ. ಬೆಳಿಗ್ಗೆ ಪಾಡ್ಯ ರಾಯರ ಪೂರ್ವಾರಾಧನೆ. ಬಾಂಬೆ ಮದ್ರಾಸಿಂದ ಅನೇಕ ಭಕ್ತರು ರೈಲಿನಲ್ಲಿ ತುಂಗಭದ್ರಾ ಸ್ಟೇಷನ್ಗೆ ಬಂದಿಳಿದಿದ್ದಾರೆ. ಅವರಿಗೆ ಮಂತ್ರಾಲಯದಲ್ಲಿ ಹಾಕಿರುವ 144 ಸೆಕ್ಷನ್ ಬಗ್ಗೆ ಅರಿವಿಲ್ಲ. ಆ ಸಮಯದಲ್ಲಿ ಅಲ್ಲಿರುವ ಅಧಿಕಾರಿಗಳಿಗೆ ಇನ್ನೂ ಆರ್ಡರ್ ಅಂದರೆ 144 ಸೆಕ್ಷನ್ ರದ್ದು ಮಾಡಿರುವ ಆದೇಶ ಅವರ ಕೈಗೆ ಬಂದಿಲ್ಲ. ಹಾಗಾಗಿ ಅವರು ಯಾರನ್ನೂ ರೈಲಿನಿಂದ ಇಳಲು ಅವಕಾಶ ಕೊಡದೆ ಹಿಂತಿರುಗಿ ಕಳಿಸಲು ಪ್ರಯತ್ನ ಮಾಡುತ್ತಾ ಇದ್ದಾರೆ. ಸುಮಾರು 1000ಕ್ಕೂ ಹೆಚ್ಚಿನ ಭಕ್ತರು ಬಹು ದುಃಖದಿಂದ ರಾಯರ ಆರಾಧನೆಗೆ ಹೋಗದೆ ಇರುವುದಕ್ಕೆ ಅಳುತ್ತಾ ರೈಲನ್ನು ಹತ್ತಿದರು. ಅಯ್ಯೋ, ಇಷ್ಟು ದೂರ ಬಂದು ರಾಯರೇ, ನಿಮ್ಮ ದರ್ಶನ ಇಲ್ಲದೆ ಹೋಗಬೇಕಾಯ್ತಲ್ಲವೆಂತ ಕಣ್ಣೀರು ಹಾಕುತ್ತಾ ಪ್ರಾರ್ಥನೆ ಮಾಡುತ್ತಾ ರೈಲನ್ನು ಹತ್ತಿದರು.
ರೈಲು ಮುಂದಕ್ಕೆ ಚಲಿಸಿತು. ಎಲ್ಲ ಭಕ್ತರು ರಾಘವೇಂದ್ರ ರಾಘವೇಂದ್ರ ಕಾಪಾಡು ದರ್ಶನ ಭಾಗ್ಯ ಕೊಡು ತಂದೆ ಅಂತ ಏಕಕಾಲದಲ್ಲಿ ಕೂಗುತ್ತಾ ರೈಲು ಹತ್ತಿದರು. ತಕ್ಷಣ ಅಲ್ಲಿಂದ ಹೊರಟಂತ ರೈಲು ನಿಂತುಕೊಂಡಿತು. ಚೆನ್ನಾಗಿಯೇ ಇದ್ದ ರೈಲು ಕೆಟ್ಟು ನಿಂತಿತು. ರೈಲಿನ ಚಾಲಕ ಎಷ್ಟೇ ಪ್ರಯತ್ನ ಪಟ್ಟರೂ ರೈಲು ಮುಂದಕ್ಕೆ ಸಾಗುತ್ತಾ ಇಲ್ಲ. ಅರ್ಧ ಗಂಟೆ ಆಯಿತು. ಏನೇ ಪ್ರಯತ್ನ ಮಾಡಿದರೂ ರಿಪೇರಿ ಆಗುತ್ತಾ ಇಲ್ಲ. ಮತ್ತೆ ಅದರಲ್ಲಿ ಯಾವ ಭಾಗವೂ ಇಟ್ಟಿರುವುದಿಲ್ಲ. ಆದರೂ ರೈಲು ಮುಂದಕ್ಕೆ ಚಲಿಸುವುದಿಲ್ಲ. ಅಲ್ಲಿನ ಅಧಿಕಾರಿಗಳು ಒಂದು ತಿಳಿಯದೆ ಹೋಯಿತು. ಅಷ್ಟು ಹೊತ್ತಿಗೆ ಕಲೆಕ್ಟರಿಂದ 144 ಸೆಕ್ಷನ್ ರದ್ದು ಮಾಡಲಾಗಿದೆ. ಎಲ್ಲ ಭಕ್ತರನ್ನು ಮಂತ್ರಾಲಯಕ್ಕೆ ಹೋಗಲು ಅವಕಾಶ ಮಾಡಿಕೊಡಿ ಎಂಬ ಆದೇಶ ಪತ್ರ ಬಂದಿದೆ. ತಕ್ಷಣ ಭಕ್ತರು ರಾಯರ ಮಹಿಮೆಯನ್ನು ಕೊಂಡಾಡಿ ಪತ್ರ ಬರುವವರೆಗೂ ರೈಲನ್ನು ನಿಲ್ಲಿಸುವಂತೆ ಮಾಡಿದ ಗುರುರಾಜರ ಕಾರುಣ್ಯವನ್ನು ನೆನೆಯುತ್ತಾರೆ. 1000ಕ್ಕೂ ಹೆಚ್ಚಿನ ಜನ ರೈಲಿನಿಂದ ಇಳಿದ ಕೂಡಲೇ ಆಶ್ಚರ್ಯಕರ ಘಟನೆ ನಡೆಯಿತು. ಇಷ್ಟ ತನಕ ಕೆಟ್ಟು ನಿಂತ ರೈಲು ತಕ್ಷಣ ಮುಂದಕ್ಕೆ ಚಲಿಸಲು ಪ್ರಾರಂಭವಾಯಿತು. ರೈಲು ಮುಂದೆ ಪ್ರಯಾಣ ಬೆಳೆಸಿದೆ. ಈ ಮಹಾ ಮಹಿಮೆಯನ್ನು ಕಣ್ಣಾರೆ ಕಂಡ ಸಕಲ ಜನರು ಯಂತ್ರದ ಗಾಡಿಯನ್ನು ನಿಯಂತ್ರಣ ಮಾಡಿದ ಮಂತ್ರಾಲಯ ಮಹಾಮಹಿಮನ ಮಹಿಮೆಯನ್ನು ಬಣ್ಣಿಸುತ್ತಾ ಆನಂದದಿಂದ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ಹೊರಡುತ್ತಾರೆ. ಎಲ್ಲ ಕಾಲದಿ ಪ್ರಾಣಲುಕ್ಕು ನಿನ್ನೊಳು ನಿಂತ ಕಾರ್ಯಗಳನ್ನೆಲ್ಲ ತಾನೇ ಮಾಡಿ ಕೀರ್ತಿಯ ನಿನಗೆ ಕೊಡುತ್ತಿಪ್ಪ. ನಂಬಿ ಬಂದ ಭಕ್ತರನ್ನು ಎಂದಿಗೂ ಕೈ ಬಿಡದೆ ತನ್ನ ದರ್ಶನ ಪಡೆಯದೆ ಹಾಗೆ ಹೋಗುವವರನ್ನು ತಡೆಯುವ ಶಕ್ತಿ ರಾಯರಿಗಿದೆ. ಯಾರೇ ಬಂದರೂ ಅವರ ದರ್ಶನ ಮಾಡದೆ ಮರಳಿ ಗೂಡು ಸೇರುವವರಲ್ಲವೇ ಮಹಾನೀಯ.